ಹೆಂಗ್ ಮಾಡಾಕಿದ್ರು ಗೊತ್ತಾ ನಮ್ಮ ಇಲ್ಲಿ ಬೀದಿಲ್ ಕೂರಿಸಿ 1700 ಒಂದ್ ಟೈರಿಗೆ ಅಬ್ಬಾ 18800 ಆಗುತ್ತೆ. ಒಂದು ರೇಷ್ಮೆ ಸೀರೆ ಬರೋದು. ಬನ್ನಿ ಗೋಲ್ಡ್ ಶಾಪ್ಗಾದ್ರೂ ಹೋಗ್ಬಿಟ್ಟು ಬೀದಿಲ್ ನಿಲ್ಸ್ಕೊಂಡು ಬೈತಾ ಇದಾರೆ ನೋಡಿ ನನಗೆ. ಎಲ್ಲರಿಗೂ ನಮಸ್ಕಾರ. ನೋಡಿ ಬ್ಲ್ಯಾಕ್ ಮೆಟಲ್ದು ಚೈನು ಮತ್ತು ಇಯರಿಂಗು ಫಿಂಗರ್ ರಿಂಗು ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ತುಂಬ ಇಷ್ಟ ಇದು. ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ನಾನು ಇದನ್ನು ಅಷ್ಟು ಇಷ್ಟಪಡ್ತೀನಿ. ಹಾಗೆ ಈ ಜುಮ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಆ್ಯಕ್ಚುಲಿ ತುಂಬಾ ದೊಡ್ಡದಿದೆ, ಆದರೆ ವೀಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಬಟ್ ಜುಮ್ಕಿ ಇಷ್ಟ ಆಯಿತು, ಬಟ್ ಅದು ಸ್ಟಡ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅದು ಯಾಕೋ ಅಷ್ಟು ತುಂಬ ದೊಡ್ಡದು ನನಗೆ ಸೂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇದು ಜರ್ಮನ್ ಸಿಲ್ವರ್ ಚೈನ್ ಅಲ್ಲ, ಅದು ಕಡ್ಗ ಥರ ಇದೆ ಕುತ್ತಿಗೆಗೆ ಹಾಕ್ಕೊಳ್ಳೋಕ್ಕೆ. ಅದು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಅದೊಂದು ತೊಗೊಂಡೆ. ಅದಕ್ಕೆ ಸೂಟ್ ಆಗೋ ಥರ ಒಂದು ಇಯರಿಂಗ್ ತೊಗೊಂಡೆ. ಇದು ಬಳೆ ಅಲ್ಲ, ಕುತ್ತಿಗೆಗೆ ಹಾಕೊಳ್ಳೋ ಅಂಥದ್ದು. ನನಗೇನೋ ಒಂಥರ ತುಂಬ ಇಷ್ಟ ಆಯಿತು. ಹೇಗೆ ಕಾಣಿಸುತ್ತೋ ಏನೋ ಅಂತ ಅನ್ನಿಸ್ತಾಯಿತ್ತು. ಬಟ್ ಇರಲಿ, ಏನೋ ಒಂಥರ ಡಿಫ್ರೆಂಟಾಗಿ ಅಂದ್ಕೊಂಡು ತೊಗೊಂಡೆ. ಇದು 2,000 to 3,000 ಆಯಿತು. ನಮ್ಮನೆಯವ್ರು ಇದ್ದಿದ್ರು ಹಬ್ಬ ಮಾಡೋರು. ಈ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರುತ್ತೆ. ಮುಂಚೆ ಎಲ್ಲ ತಗೊಂಡಿದ್ದು ತೋರಿಸ್ತಾ ಇದ್ದೆ, ಇತ್ತೀಚೆಗೆ ಅವ್ರು ಸ್ವಲ್ಪ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ತಗೊಂಡಿದ್ದು ತೋರಿಸ್ತಿಲ್ಲ, ಮುಚ್ಚಿಡ್ತಾ ಇದ್ದೀನಿ. ತೋರಿಸ್ಲೇಬೇಕು, ವೀಡಿಯೋದಲ್ಲಿ ಗೊತ್ತೇ ಹಾಗೆ ಆಗುತ್ತೆ. ಇನ್ನೇನು ಮಾಡೋದು, ಅದು ತಗೊಂಡು ಇಷ್ಟು ದಿನ ಆಗಿರುತ್ತಲ್ಲ ಬೈಸ್ಕೊಳ್ಳಿ. ಮತ್ತು ಸ್ವಲ್ಪ ಚಿಕ್ಕ ಪುಟ್ಟದೆಲ್ಲ ಶಾಪಿಂಗ್ ಇದೆ. ಸೊ ಹಾಗಾಗಿ ನಿನ್ನೆ ಟೈಮ್ ಆಗಲಿಲ್ಲ, ಮತ್ತು ಹಾಗಾಗಿ ಇನ್ನೊಂದು ದಿನ ಬಂದಿದ್ದು. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದು ಇದು ಸ್ವಲ್ಪ ಹಳೆ ವೀಡಿಯೋನೇ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿದೆ. ನನ್ನ ಮಗಳು ಇವಾಗ ಕೂತರು ನಿಂತರೂ ಬರೀ ಭರತನಾಟ್ಯ ಮಾಡ್ತಾ ಇರುತ್ತೆ. ಹೊಸ್ದಾಗಿ ಏನೇನು ಹೇಳ್ಕೊಟ್ಟಿರ್ತಾರೆ ಅದೆಲ್ಲ ಮನೆಗೆ ಬಂದಿದ ತಕ್ಷಣ ಅಥವಾ ಫ್ರೀ ಆಗಿದ್ದಾಗೆಲ್ಲ ಮಾಡ್ತಾನೇ ಇರುತ್ತೆ. ಯಾವುದೇ ಮ್ಯೂಸಿಕ್ ಹಾಕಿದ್ರು ಅಷ್ಟೇ. ಮತ್ತು ಹಾಗೆ ಫೋನಲ್ಲಿ ಭರತನಾಟ್ಯದ್ದು ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರುತ್ತೆ. ಹಾಗೆ ಮಾಡ್ತಾ ಇತ್ತು. ನಾನು ಅವಳನ್ನ ನೋಡ್ತಾ ಇದ್ದೀನಿ, ಅಷ್ಟು ಮಾತ್ರ ಅವಳಿಗೆ ಗೊತ್ತು. ಆದರೆ ಅವಳಿಗೆ ಗೊತ್ತಿಲ್ದಂಗೆ ಇದು ವೀಡಿಯೋ ಮಾಡ್ಕೊಳ್ತಿರೋದು ನಾನು. ಹಾಗಾಗಿ ಅದೇನೋ ತಪ್ಪು ಮಾಡಿಬಿಟ್ಲು ಅವಳು. ಅಲ್ಲಿ ಅವಳಿಗೆ ನನ್ನ ಮುಂದೆ ನಾಚಿಕೆ ಆಗ್ಬಿಡ್ತೇನೋ, ಸುಮ್ಮನೆ ನನಗೆ ಬೈತಾ ಇದ್ದಾಳೆ. ನನಗೆ ನೀನು ಹಾಕೊಂಡಿರೋದು ಸಾಕು. ನೀನು ಇಷ್ಟ ಬಂದು ನೀನು ಹಾಕ ಮಾಡ್ತಿರೋದು. ಹೆಂಗ್ ಮರೆ ಮಾಸ್ತೀಯ ನೋಡು. ಅಲ್ಲಿ ಫೋನಲ್ಲಿ ಉಲ್ಟಾ ತೋರಿಸುತ್ತೆ, ಬಲಗೈ ಎಡಗೈ ತೋರಿಸುತ್ತೆ, ಎಡಗೈ ಬಲಗೈ ತೋರಿಸುತ್ತೆ. ಸರಸ್ವತಿ ಹಿಂಗೆ ನಮಸ್ತುಭ್ಯಂ ಹಿಂಗೆ ಅದು ಹಿಂಗೆ ಅದಕ್ಕೆ ನಂಗೆ ಯಾಕೆ ಜೋರು ಮಾಡಿದೆ ಇವಾಗ. ಹಾಗೆ ನನ್ನ ಮಗಳು ಒಂದೊಂದ್ಸರಿ ಜನಗಣಮನ ಹೇಳ್ತಾನೆ ಇರ್ತಾಳೆ. ಅದು ಗೊತ್ತು ಒಳಗೆ ಅನ್ನೋದು ಇಲ್ಲವೇ ಇಲ್ಲ. ಹೊಸ್ದಾಗಿ ಕಲ್ತುಂಟೇನೋ ಅದಕ್ಕೆ ಅದು ಹೇಳೋಕ್ಕೆ ಅಷ್ಟು ಖುಷಿ. ಫೋನಲ್ಲಿ ಹಾಕೊಂಡ್ಬಿಡ್ತಾಳೆ, ಅದ್ರ ಜೊತೆ ಇವಳು ಜನಗಣಮನ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನಾವು ಈಚೆ ಸುಮ್ಮನೆ ಕೂರಂಗಿಲ್ಲ, ನಿಲ್ಲಂಗಿಲ್ಲ, ಅವಳಿಗೆ ಬೈಯಂಗಿಲ್ಲ, ಆ ಥರ ಮಾಡಿ ನಿಲ್ಲಿಸ್ಬಿಡುತ್ತೆ. ಇವಾಗಲೂ ನೋಡಿ ಅದೇ ಕೆಲಸ ಮಾಡ್ತಾ ಇರೋದು. ನಾವು ಪಾಪ ಏನೋ ಹೊಸ್ದಾಗಿ ಕಲಿತಿದ್ದಿಲ್ಲ, ಅಷ್ಟು ಇಂಟ್ರೆಸ್ಟ್ ಇದೆಯಲ್ಲ ಅಂದ್ಕೊಂಡು ನಾವೇ ಸುಮ್ಮನೆ ಆಗಬೇಕಷ್ಟೇ. ಅದು ಬೆಳಗ್ಗೆ 8 ಗಂಟೆಲಿ ಹೇಳೋದು, ರಾತ್ರಿ 8 ಗಂಟೆಲಲ್ಲ. ತಿಳಿದು ತಪ್ಪು ಮಾಡಿದ್ರೆ ತಪ್ಪಾಗುತ್ತೆ. ಪಾಪ ಈ ಮಕ್ಳಿಗೆ ಏನು ಗೊತ್ತಿರಲ್ಲ. ಇವತ್ತು ಶುಕ್ರವಾರ, ಬಟ್ ನಾಳೆ ನಾಡಿದ್ದು ಒಂದು ಫಂಕ್ಷನ್ ಇದೆ ಊರಲ್ಲಿ, ಹಾಸನಲ್ಲಿ. ಹಾಗಾಗಿ ಹೊರಡ್ತಾ ಇದ್ವಿ. ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮನೆಯವ್ರದ್ದು ನಂದು ಎಲ್ಲ ನಾಡಿದ್ದು ಫಂಕ್ಷನ್ ಇರೋದು. ಅಂದರೆ ನಮ್ಮ ಚಿಕ್ಕಪ್ಪನ ಮಗಂದು ಎಂಗೇಜ್ಮೆಂಟು. ಹಾಗಾಗಿ ನಾನು ನನ್ನ ಮಗಳು ಎಲ್ಲ ಹೊರಡ್ತಾ ಇದ್ದೀವಿ. ಈಗ ರಾತ್ರಿ 7-7:30 ಆಗಿರ್ಬೋದು. ಅಲ್ಲಿಗೆ ರೀಚ್ ಆಗೋದ್ರೊಳಗೆ ಮಧ್ಯರಾತ್ರಿ 1 ಗಂಟೆ ಆಗುತ್ತೆ ಅನಿಸುತ್ತೆ. ಹಾಗಾಗಿ ನಾಳೆ ಸ್ವಲ್ಪ ಹಾಸನಲ್ಲಿ ಕೆಲಸ ಮುಗಿಸ್ಕೊಂಡು ನಾಡಿದ್ದು ಫಂಕ್ಷನಿಗೆ ರೆಡಿ ಆಗೋಣ ಅಂತ ಹೊರಡೋಣ. ಊರಿಗೆ ಹೋಗ್ತಾಯಿದ್ದೀನಿ. 2 ತಿಂಗಳಾಗಿತ್ತು. 2 ತಿಂಗಳ ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಈಗ ಮಗಳ ಬಿಡಬೇಡ, ಅಲ್ಲಿಗೂ ಅದಕ್ಕೂ ಸರಿ ಇದೆ. ನಮ್ಮ ಕೈ ಕಾರ್ ಬಿಚ್ಚವ್ರೆ ಅಂತ, ನಮ್ಮ ಕಾರ್ ಬಿಚ್ಚವ್ರೆ ಅಂತ ಅಮ್ಮು ಫುಲ್ ಗಲಾಟೆ. 4 ಚೇಂಜ್ ಮಾಡಿಸ್ಬೇಕಂತ. ಈಗ 4 ಚೇಂಜ್ ಮಾಡಬೇಕು. 1ಕ್ಕೆ ಅಂತ ಬಂದಿದ್ದು. ಆ್ಯಕ್ಚುಲಿ ನಮ್ಮದು ತುಂಬ ಫುಲ್ ಹೋಗಿತ್ತು. ಇವ್ರು ಚೇಂಜ್ ಮಾಡಿಸ್ಬೇಕು ಅಂತ ಇದ್ರು. ಹಾಸನಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದು. ಬಟ್ 100 ಕಿಲೋಮೀಟರ್ಸ್ ಹೋಗೋಕ್ಕಾಗಲ್ಲ ಅಂದರು. ಆದರೆ ಒಂದು ವೀಲ್ ಚೇಂಜ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಅಂದಿದ್ರು ಅವರು. 2 ಗಂಟೆ ಆಗುತ್ತೆ ಅಂದಿದ್ರು ಒಂದು. ಬಟ್ ಇಲ್ಲಿ 4-20 ನಿಮಿಷಕ್ಕೆ ತೆಗಿತಿದ್ರು. ಹೆಂಗ್ ಮಾಡಾಕಿದ್ರು ಗೊತ್ತಾ, ನಮ್ಮ ಇಲ್ಲಿ ಬೀದಿಲ್ ಕೂರಿಸಿ ಹೆಂಗ್ ಮಾಡಿ ಕೂರಿಸಿದಾರೆ ನೋಡಿ. ಬೀದಿಲ್ ಕೂತಿದ್ರು. ಇವಾಗ ನಮ್ಮ ಕುತಾನೇನೆ ಕೂತಿದೆ. ಚಳಿ ಅಂತ ಚಳಿ ಅಂತ ಸ್ವೆಟರ್ ಬೇರೆ ಅಂತ ಬೈತಾ ಇದೆ. ಎಷ್ಟು ಹೇಳಿದ್ರು ರೀ? ಇದು ಜೆಕೆ ಟೈರ್ ಅಂತ 4700 ಒಂದು ಟೈರಿಗೆ. ಅಬ್ಬಾ 18800 ಆಗುತ್ತೆ. ರೇಷ್ಮೆ ಸೀರೆ ಬರೋದು. ಇಲ್ಲ ಅಲೈನ್ಮೆಂಟ್ ಇದೆ, ಏನೋ ಆಫರ್ ಇದೆ ಅಂದ್ರೆ ಅದ್ರ ಜೊತೆಗೆ ಎಲ್ಲ ಬರುತ್ತಂತೆ. ಒಂದು ರೇಷ್ಮೆ ಸೀರೆ ಬರೋದು. ಬನ್ನಿ ಗೋಲ್ಡ್ ಶಾಪ್ಗಾದ್ರೂ ಹೋಗ್ಬಿಟ್ಟು ನಡ್ಕೊಂಡು ಹೋಗು.
ರೇಷ್ಮೆ ಸೀರೆ ಹಾಕೊಂಡು ನಡ್ಕೊಂಡು ಹೋಗು ಅದು ಇದಕ್ಕೆ ರೇಷ್ಮೆ ಸೀರೆ ಹೊಲಿಸ್ತೀಯ ನಾನು ಚಡ್ಡಿ ಹೊಲಿಸ್ಕೊತೀನಿ ತಡಿ ಒಂದು ಕಡೆ ಇಲ್ಲಿ ನಿಲ್ಸ್ಕೊಂಡು ಬೈತಾ ಇದ್ದಾರೆ ನೋಡಿ ನನಗೆ. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 8:30 9 ಗಂಟೆ. ಆಗಲಿ ನಾನು 9 ಗಂಟೆಗೆ ಕೊಡ್ತಾರೆ. ಬೆಳಗ್ಗೆ ಹೋಗೋದು ಇವಾಗ ಹೋಗೋದಾ? ಇಲ್ಲಿ ಹೋಗೋಣ ನಡಿ ನಿಧಾನಕ್ಕೆ. ಇನ್ನೇನು ನಿಧಾನಕ್ಕೆ? ಟೈಮ್ ಎಷ್ಟು? ಅಲ್ಲ ನಿಧಾನಕ್ಕಿಲ್ಲ, ಈಗ 4 ವೀಲ್ ಹಾಕ್ಸಿದ್ಮೇಲೆ ಹೋಗ್ತಾ ಇರ್ಬೇಕು ಈಗ ಸ್ಪೀಡಾಗಿ. ಟೈರು ಯಾವ ಥರ ಮಾಡ್ತಾರೆ ಅಂತ ಒಳಗಡೆ ಮಷೀನು ನೋಡಿ ತೋರಿಸ್ತೀನಿ. ಸಖತ್ತಾಗಿದೆ. 5 ನಿಮಿಷಕ್ಕೆ ರಪ 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 ಅಂತ ಬಿಚ್ಚಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಿದು ಬ್ರದರ್ ಇದು? ಇಲ್ಲಿ ಏನು ಮಾಡೋದು? ಓ ಬ್ಯಾಲೆನ್ಸಿಂಗಾ? ರಪ್ಪ 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 ಅಂತ ಹೊಡೆದಾಕಿದ್ರು 5 ನಿಮಿಷಕ್ಕೆ. ಹಾಂ ಅಷ್ಟೇ ಸಿಂಪಲ್. ಅಯ್ಯೋ 7 ವರ್ಷ ಗ್ಯಾರಂಟಿ ಇದೆ ಟೈರ್ಗೆ. ಏನೇ ಹೊಡೆದಾದ್ರು ರೀಪ್ಲೇಸ್. 7 ವರ್ಷ ಕಾರೇ ಗ್ಯಾರಂಟಿ ಇಲ್ಲ ನಂಗೆ ಕಾರ್ ಮುಟ್ಟಕ್ಕೆ ಬಿಟ್ಬಿಟ್ಟಿಲ್ಲ ಎಲ್ಲರಿಗೂ. ಅಲ್ಲಿ ಅವ್ರನ್ನ ಕೇಳ್ದಿರಿ ಟ್ಯೂಬ್ಲೆಸ್ ಅಂತ ಹ್ಞೂ ಅಂದ್ರು. ಮಗಳಿಗೆ ಕೇಳಿದ್ಲು ಹಂಗಂದ್ರೆ ಏನಮ್ಮ ಅಂತ. ನಂಗೆ ಗೊತ್ತಿಲ್ಲ, ಎಲ್ಲರೂ ಕೇಳ್ತಾರೆ. ಒಳಗಡೆ ಟ್ಯೂಬ್ ಬರೋದು ಮೊದಲು, ಈಗ ಟ್ಯೂಬ್ ಇರಲ್ಲ ಇದ್ರೊಳಗೆ. ಈಗ ಹೊಸದು ಹಾಕಿಸ್ತಾ ಇದೀವಿ. ಈಗ 9 ಗಂಟೆ 11 ಗಂಟೆಗೆ ನಾವು ಹೊಸನಲ್ಲಿ ಇರ್ತೀವಿ ನೋಡಿ. ಹಂಗೆ ಓಡಿಸ್ಬೇಕು ಈಗ. ಸುಮ್ಮನೆ ನಿಧಾನಕ್ಕೆ ಹೋಗೋಣ. ಹೌದು ಈಗ ಹಾಕ್ತೀರಾ? ಇದೆಯಾ? ನಮಗೆ ನನ್ನ ಹತ್ರ ನಂಬರ್ ಪ್ಲೇಟ್ ಒಂಥರ ಇದಕ್ಕೆ ಹಾಕ್ದಂಗಿತ್ತು, ಈ ಸ್ಕ್ವೇರ್ ಇದ್ದಂಗಿತ್ತು. ಇದನ್ನು ಕಾರ್ಗೆ ನಂಬರ್ ಪ್ಲೇಟ್ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದ್ಸರಿ ಪೊಲೀಸ್ ಹಿಡಿದಿದ್ರು. ಅದಕ್ಕೆ ನಂಬರ್ ಪ್ಲೇಟ್ ಕಾರಿಗೆ ಇರಬೇಕು, ವೈಡ್ ಇರಬೇಕಾಗಲ್ಲ. ನಮ್ದಕ್ಕೆ ಹಂಗಿರಲಿಲ್ಲ. ನೋಡಿ ಪೇಂಟ್ ಯಾವ ಥರ ಆಗುತ್ತೆ ಅಂತ. ಇದು ಪೇಪರ್ ಅದ್ರೊಳಗೆ ಹಾಕಿ ಏನೋ ಮಷಿನರೀಸ್ ಏನೋ ಹಾಕಿ ಒಳಗೆ ಹಾಕ್ತಾರೆ. BC ನಂಬರ್ ಪ್ಲೇಟ್. ಹಾಂ ರೆಡಿ ಆಯಿತು. ಮೊದಲು ಇದಿತ್ತು, ಇದು ಇಟ್ಕೊಳ್ಳೋ ಕಾರ್ಗೆ ಇದು ಹಾಕಂಗಿಲ್ಲ. ಯಾರಾದರೂ ಈ ಥರ ಬೋರ್ಡ್ ಏನಾರು ಹಾಕೊಂಡಿದ್ರೆ ನೋಡಿ ಪೊಲೀಸ್ ಹಿಡಿತಾರೆ. ಹಾಂ ಒಳಗಡೆ ಇಟ್ಟಿರಿ, ಯಾವ್ದಾದ್ರು ಯೂಸ್ ಆಗುತ್ತೆ ನೋಡೋಣ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ 9:30. ನಾವು ಅಲ್ಲಿಗೆ ಎಷ್ಟಿದೆ? 9 ಗಂಟೆ ಅನ್ಸುತ್ತೆ. 9 ಗಂಟೆ, ಅರ್ಧ ಗಂಟೆ ತಗೊಂಡ್ರು ಮಾಡೋಕ್ಕೆ. ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೇಳಿದ್ದು ಮಧ್ಯಾಹ್ನ 3 ಗಂಟೆಗೆ ರೆಡಿ ಆಗೋ ಅಂತ. ನಾನು ಮಧ್ಯಾಹ್ನ 3 ಗಂಟೆಗೆ ರೆಡಿಯಾಗಿ ಕೂತಿದ್ದೆ. ನನ್ನ ಮಗಳು ಇವತ್ತು ಭರತನಾಟ್ಯ ಕ್ಲಾಸ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ಮನೇಲಿ ಸುಮ್ಮನೆ ಕೂತಿದ್ದಾಯಿತು. ಹೊರಟಿದ್ದು ಇವಾಗ 9 ಗಂಟೆಗೆ. ನಮ್ಮ ಮನೆಯವ್ರು ಯಾವಾಗಲೂ ಹಂಗೆ. ಅದು ಅಲ್ಲದೆ ನಾನು 3 ಗಂಟೆಗೆ ರೆಡಿಯಾಗಿದೆ, ಹೋಗಿ ಹಾಸನಲ್ಲಿ ಏನಾರ ಕೆಲಸ ಇದೆ ಅಂತ. ಇನ್ನು ಸಂಜೆ ಆಗ್ತಿದ್ದಂಗೆ ನೈಟ್ ಡ್ರೆಸ್ ಬೇರೆ ಹಾಕೋ ಕೂತಿದ್ದೆ. ಅದ್ರಲ್ಲಿ ಬೇರೆ ನಾನು ಇವತ್ತೇ ನೋಡಿ ಸಂಜೆ ಟೈಮು ಇನ್ನೆಲ್ಲಿ ಇಳಿಯೋದಿರಲ್ಲ ಹತ್ತೋದಿರಲ್ಲ ಅಂತ ಹೇಳ್ಬಿಟ್ಟು ನೈಟ್ ಡ್ರೆಸ್ ಹಾಕೋ ಕೂತಿದ್ದೆ. ಇವತ್ತು ಹೋಗ್ಬಿಟ್ಟು ಬೀದಿಲಿ ಅರ್ಧ ಗಂಟೆ ಕೂತ್ಬಿಟ್ಟು ಬಂದೆ ನೋಡಿ. ಈಗ ನಾವು ಸಿಂಗಾಪುರ್ ಹತ್ರ ಬಂದು. ಹೌದೌದು ಬರಮ್ಮ. ಏನು ರೋಡಲ್ಲಿ ಎಲ್ಲೂ ನಿಲ್ಲಂಗಿಲ್ಲ ನಿಮ್ಮ ಫಾಲೋವರ್ಸು. 5 ಸ್ಟಾರ್ ಚಿಕನ್ ಕೋಳಿ ತಿನ್ನೋಣ ಅಂತ ಬಂದು ಅಲ್ಲಿ ನೋಡಿದ್ರೆ ಪಕ್ಕದವರೇ ದೊನ್ನೆ ಬಿರಿಯಾನಿ. ಪೂಜೆ ಫಾಲೋವರ್ಸ್. ಇರಲಿ ಯಾವ ಜಾಗ ಹೇಳಿದ್ದು? MES ರೋಡ್. ಹೌದಾ? MES ರೋಡು. ಓಹೋ, ಪೂಜಾ ವಿಡಿಯೋರು ಎಲ್ಲ ನೋಡ್ತಾ ಇರ್ತಾರಂತೆ. ಪೂಜೆ ನಿಮ್ಮದು ಪಾಪ ಒಳಗಡೆ ಕೂತಿದ್ದು ನೋಡೇ ಕಂಡು ಹಿಡಿದ್ರು. ಸ್ವಲ್ಪ ಕೊಡಿ ಸಾಕು. ಏನು ಬೇಡಿ ವಿಡಿಯೋ ಎಲ್ಲ ಏನು ಬೇಡ. ಅಯ್ಯೋ ಏನು ಇಲ್ಲ ಬಿಡಿ, ನಾವು ಜರ್ನಿ ಮಾಡ್ತಾ ಇರ್ತೀವ, ಯಾವಾಗಲೂ ಆನೆ ಇರುತ್ತೆ ನಮ್ಮದು. ಇದು ಚಿಲ್ಲಿ ಚಿಕನ್ ಗ್ರೇವಿ. ಹಾಂ ಹೌದಾ? ಹಾಂ ಹಾಂ ಸಕಲೇಶ್ಪುರನಾ? ಹಾಂ 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 ಚೆನ್ನಾಗಿದೆಯಾ? ಈಗ ಜಸ್ಟ್ ತಿನ್ಕೊಂಬಂದು. ಇಲ್ಲ ಆ ಥರ ಏನೇ ಇದು ಮಾಡಿ. ಕಾರಲ್ಲಿ
ಖಂಡಿತ ನಾನು ಬರ್ತೀನಿ, ನನಗೆ ನಮ್ಮ ಸ್ನೇಹಿತರು ಫೇಮಸ್ ಬಿರಿಯಾನಿ ಮಾಸ್ಟ್ರು. ಸೊ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆ. ನಾವು ಸಿಕ್ಕಾಪಟ್ಟೆ ಬಿರಿಯಾನಿ ಟ್ರೈ ಮಾಡಿದ್ದೀವಿ, ಅದ್ಭುತವಾಗಿದೆ ಟೇಸ್ಟು. ಮಿನರಲ್ ವಾಟ್ರೆ ಮತ್ತು ಸೋಡಾ ಹಾಕಲ್ಲ, ಟೇಸ್ಟಿಂಗ್ ಪೌಡರ್ ಹಾಕಲ್ಲ. ನಾನು ತಿಂತೀನಿ, ಡೈಲಿ 1 ಟೈಮ್ ಮಿನಿಮಮ್ ತಿಂತೀನಿ. ಇವ್ರು ತಿಂತಾರೆ, ನಮ್ಮ ಹುಡುಗ ತಿಂತಾರೆ. ನಾವು ಜಸ್ಟ್ ಊಟ ಮಾಡಿದ್ವಿ, ಇಲ್ಲಾಂದಿದ್ರೆ ಇನ್ನೂ ಒಂದು ಸ್ವಲ್ಪ ಸೇರಿಸ್ತಿದ್ವಿ. ಫ್ರೆಂಡ್ಸ್ ಅಡ್ಡ ಅಂತ ಎಷ್ಟು ಅದ್ಭುತವಾಗಿದೆ ರುಚಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿದೆ. ಏನು ಸ್ಪೆಷಲಿ ಬಿರಿಯಾನಿ ಮತ್ತು ಬಿರಿಯಾನಿ, ಕಬಾಬು, ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ, ಲಿವರ್ ಫ್ರೈ, ಅಷ್ಟೇ 5 ಐಟಮ್ಸು. 5 ಐಟಮ್ ಮಾಡ್ತಾರಂತೆ. ಅದ್ಭುತವಾಗಿದೆ. ಈ ರೋಡಲ್ಲಿ ಹೋಗುವಾಗ ನೋಡಿ ಬರೀ 90 ರೂಪಾಯಿ ಕೊಡ್ತಾ ಇದ್ದಾರೆ ಬಿರಿಯಾನಿನ. ಬರೀ 90 ರೂಪಾಯಿಗೆ ತುಂಬ ಅದ್ಭುತವಾದಂಥ ನಾಟಿ ಕೋಳಿ ಬಿರಿಯಾನಿ, ನಾಟಿ ಬಿರಿಯಾನಿ, ನಾಟಿ ಸ್ಟೈಲ್ ದಮ್ ಬಿರಿಯಾನಿ. ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಟ್ರೈ ಮಾಡಿ. ಯಾವ ರೋಡ್ ಇದು ಸರ್? MES ರೋಡು, BL ಸರ್ಕಲ್ ಹತ್ರ. NVS ರೋಡು, BL ಸರ್ಕಲ್ ಹತ್ರ. ಟ್ರೈ ಮಾಡಿ, ಅದ್ಭುತವಾಗಿದೆ ಟೇಸ್ಟ್. ನಾವು ಊಟ ಮಾಡಿದ್ವಿ, ಹಂಗಾಗಿ ಜಾಸ್ತಿ ತಗೊಳಕ್ಕಾಗಲಿಲ್ಲ. ನಾನು ಬರ್ತೀನಿ ಮತ್ತೆ. ಹಾಗೆ ಬಿರಿಯಾನಿ ಟೇಸ್ಟ್ ಕೂಡ ನೋಡಿದ್ದು ಸಕ್ಕತ್ತಾಗಿತ್ತು, ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಅವಾಗಷ್ಟೇ ತಿಂದ್ಬಿಟ್ಟು ಕೂತ್ಕೊಂಡಿದ್ದೆ, ಆದರೂ ಕೂಡ ಇದು ತಿನ್ನಬೇಕು ಅಂತ ಆಸೆ ಆಗಿಬಿಡ್ತು. ಅದು ತಗೊಳ್ಳೋಕೆ ಅಂತ ನಿಲ್ಲಿಸ್ಬೇಕು, ಅವರು ಪಕ್ಕದಲ್ಲೇ ಇದ್ದರು. ನಂಗೆ ಅಷ್ಟು ಇಷ್ಟ ರೈಸ್ ಐಟಮ್ಸ್ ಅಂಥದ್ರಲ್ಲಿ ನಾನು ಜಸ್ಟ್ ಅವಾಗ ತಿಂದು ಕೂತಿದ್ದೆ. ನಮ್ಮನೆಯವ್ರು ಊಟ ಮಾಡಿರಲಿಲ್ಲ, ಆದರೆ ಅವ್ರಿಗೇನು ತಿನ್ನಬೇಕು ಅನ್ನೋಂಗೆ ಇರಲಿಲ್ಲ. ಬಟ್ ಆ ಟೇಸ್ಟ್ ನೋಡಿ ಚೆನ್ನಾಗಿ ಇನ್ನೊಂದ್ಸರಿ ಹಾಕಿಸ್ಕೊಂಡು ತಿನ್ಕೊಬಿಟ್ಟು ಬಂದಿದ್ದಾರೆ ಪಾರ್ಸಲ್ ತಗೊಂಡು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.